ಕೋಟ್ಯಾಂತರ ಭಕ್ತರ ಮನೆಯ ದೇವರು. ಇದೊಂದು ದೂರದಿಂದಲೇ ಕಾಣುವ ಬೃಹತ್ ಬೆಟ್ಟ. ಇಲ್ಲಿ ಸಾಲಾಗಿ ನಿಂತಿರುವ ದೇವರಿಗೆ ಬಿಟ್ಟಿಕೊಟ್ಟಿರುವ ಗೂಳಿಗಳು, ಸ್ನಾನಕ್ಕೆ ಸಹಾಯಕವಾದ ಪುರಾತನ ಸ್ನಾನಗುಂಡ, ದಿನವಿಡೀ ನಡೆಯುವ ವೈಯಕ್ತಿಕ ಅನ್ನ ದಾಸೋಹಗಳು, ದೇವರಿಗೆ ಸಮರ್ಪಿಸುತ್ತಿರುವ ಜಡೆಗಳು, ಅದೇ ಹಳೆಯ ಸಂದೇಶ ನೀಡುತ್ತಿರುವ ಮಂಕೆಗಳು, ಭಕ್ತರಿಗೆ ನೆರಳು ನೀಡುತ್ತಿರುವ ಅರಳಿ ಮರಗಳು, ಭಕ್ತರಿಗೆ ಆಶೀರ್ವಾದ ನೀಡುತ್ತಿರುವ ನಂದಿ, ಅಷ್ಟ ದಿಕ್ಕುಗಳಲ್ಲಿ ಈ ಸುಂದರ ಪ್ರಕೃತಿಯಲ್ಲಿ ಸದೃಢತೆಯಿಂದ ನಿಂತಿರುವ ಈ ಗುಡ್ಡ ಸುಂದರವಾದ ಮಹಾದ್ವಾರವನ್ನು ಹೊಂದಿದ್ದು ನೋಡಲು ಆಕರ್ಷಕ. ಈ ದೇವರ ಹೆಸರಿನಲ್ಲಿ ಹುಟ್ಟಿಕೊಂಡಿದ್ದು 2 ಊರುಗಳು, ಒಂದು ರಟ್ಕಲ್, ಇನ್ನೊಂದು ರೇವಗ್ಗಿ. ಸ್ವೀಟ್ ಆರ್ಟ್ಸ್, ನಾವಿವತ್ತು ಬಂದಿರೋದು ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಸುಕ್ಷೇತ್ರ ರಟ್ಕಲ್ ಅಥವಾ ರೇವಗ್ಗಿ. ಈ ದೇವರ ಚರಿತ್ರೆಯನ್ನು ಹೇಳಲು ಪ್ರಯತ್ನ ಪಟ್ಟಿನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವೀಟ್ ಆರ್ಟ್ಸ್, ನಡೀರಿ ಮುಂದಕ್ಕೆ ಹೋಗಮಿ. ರಟ್ಕಲ್, ರೇವಗ್ಗಿ ಶ್ರೀ ರೇವಣಸಿದ್ದೇಶ್ವರ ದೇವಾಲಯವು ಗುಡ್ಡದ ಮೇಲಿದ್ದು ಸುಂದರ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿದೆ. ಭಕ್ತರು ಈ ಸ್ನಾನ ಕುಂಡದಲ್ಲಿ ಬಂದು ಸ್ನಾನವನ್ನು ಮಾಡುತ್ತಾರೆ. ಇದು ಸ್ನಾನ ಕುಂಡ ನೋಡಲು ತುಂಬಾ ವಿಶಾಲವಾಗಿದೆ. ಇಲ್ಲಿ ಸ್ವಲ್ಪ ಅನಾಹುತ ಆಗ್ತಾ ಇರುವ ಕಾರಣದಿಂದ ಕೆಳಗಡೆ ಜಾಲಿಯನ್ನು ಹಾಕಿದ್ದಾರೆ. ನಾನು ಸಹ ಸ್ನಾನವನ್ನು ಮಾಡಿ ಗಂಗಾ ಪೂಜೆಯನ್ನು ಮಾಡಿ ಇಲ್ಲಿನ ಶಿವಲಿಂಗದ ದರ್ಶನವನ್ನು ಮಾಡಿ ನಡೆಯರಿ ಮುಂದಕ್ಕೆ ಹೋಗೋಣ. ದೇವಾಲಯದ ವಿಶೇಷತೆ ಏನಂದ್ರೆ, ರೇವಗ್ಗಿ ಗುಡ್ಡದ ಮೇಲೆ ಶ್ರೀ ರೇವಣಸಿದ್ದೇಶ್ವರ ದೇಗುಲವಿದ್ದು ಇದು ಅಪಾರ ಭಕ್ತರ ಪಾಲಿನ ಶಕ್ತಿ ಕೇಂದ್ರವಾಗಿದೆ. ಭಕ್ತರು ಶ್ರೀ ರೇವಣಸಿದ್ದೇಶ್ವರ ದೇವರನ್ನು ತಮ್ಮ ಕಷ್ಟಗಳನ್ನು ನೀಗುವ ಆರಾಧ್ಯ ದೈವವಾಗಿ ನಂಬಿ ಪೂಜಿಸುತ್ತಾರೆ. ನಡಿರಿ, ಗುಡ್ಡ ಅಂತೂ ಹತ್ತಿ ಮೇಲೆ ಬಂದಿದ್ದೀವಿ. ಒಳಗಡೆ ಹೋಗೋಣ. ಬಲಗಾಲಿಟ್ಟು ಒಳಗಡೆ ಬಂದಿದ್ದೀವಿ. ಇದು ದೇವಾಲಯದ ಒಳಗಡೆ ನೋಟ. ಎಷ್ಟು ವಿಶಾಲವಾಗಿದೆ ನೋಡ್ರಿ. ಅಪಾರ ಭಕ್ತರು ತಮ್ಮ ಹರಕೆಯನ್ನು ಮುಟ್ಟಿಸುತ್ತಾರೆ. ನೋಡ್ರಿ, ಜಡೆಗಳನ್ನು ನೀಡುವರು ಜಡೆಗಳನ್ನು ನೀಡುತ್ತಾರೆ. ಇದು ನಾವು ಇವಾಗ ಗರ್ಭಗುಡಿಯಲ್ಲಿ ಹೋಗ್ತಾ ಇದ್ದೀವಿ. ಒಳಗಡೆ ಕ್ಯಾಮ್ರಾ ನಾಟ್ ಅಲೌಡು, ಬಟ್ ನಾನಂತೂ ಒಂದು ಫೋಟೋ ತೆಗೆದುಕೊಂಡಿನಿ. ನೋಡ್ರಿ, ದೇವರ ದರ್ಶನ ಮಾಡ್ರಿ. ಶ್ರೀ ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಜೈ. ದೇವರ ದರ್ಶನ ಮಾಡಿ ಬಂದಿದ್ವಿ ಹೊರಗಡೆ. ಇವರು ಮಾಯಮ್ಮ ಅಂತ ತಾಯಿ ದರ್ಶನ ಮಾಡಿದ್ವಿ. ಇಲ್ಲಿ ಭಜನಾಕಾರರು ಭಜನೆಯನ್ನು ಹಾಕ್ತಾ ಇದ್ರು. ನೋಡ್ರಿ ದೇವಾಲಯದ ಹೊರ ನೋಟ ಯಾವ ರೀತಿ ಆಗಿದೆ ಅಂತ. ನೋಡ್ರಿ ಫ್ರೆಂಡ್ಸ್, ಗುಡ್ಡದ ಮೇಲಿನ ನೋಟ ಯಾವ ರೀತಿ ಆಗಿದೆ. ಈ ಪ್ರಕೃತಿಯ ಮಡಿಲು ಎಷ್ಟು ಸುಂದರವಾಗಿದೆ. ಈಗ ನಾವು ಆ ಪ್ರತಿಮೆ ಹತ್ರ ಹೋಗ್ತಾ ಇದ್ದೀವಿ. ಗೆಳೆಯರೇ, ದರ್ಶನ ಅಂತೂ ಆಯ್ತು. ಈಗ ನಾವು ಹೋಗ್ತಾ ಇದ್ದೀವಿ ಆ ಪ್ರತಿಮೆ ಹತ್ರ. ಹೋಗೋಣ, ನಡೀರಿ ಫ್ರೆಂಡ್ಸ್, ಮುಂದೆ ಹೋಗೋಣ. ನೋಡ್ರಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಈ ಪ್ರತಿಮೆ. ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಹಿಂದುಗಡೆ ದೃಶ್ಯ ಯಾವ ರೀತಿಯಾಗಿದೆ. ಇಲ್ಲಿ ಮಂಕಿಗಳನ್ನು ಸಹ ನೋಡಿದ್ವಿ ಇಲ್ಲಿ ನಾವು. ಈಗ ನೋಡಿ ರೇವಣಸಿದ್ದೇಶ್ವರರ ಪೂರ್ಣ ಪ್ರತಿಮೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ರಿ ಗೆಳೆಯರೇ, ನಡು ಮಠ ಮಧ್ಯಾಹ್ನದಾಗ ದರ್ಶನ ಮಾಡಿದೆವು. ಈ ಗುಡ್ಡದ ಹಿಂದುಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ರೇವಗ್ಗಿ ಊರಿದೆ. ಅದೇ ರೀತಿಯಾಗಿ ಗುಡ್ಡದ ಮುಂದುಗಡೆ ರಟ್ಕಲ್ ಊರಿದೆ. ಇವಾಗ ಸುಕ್ಷೇತ್ರ ರೇವಗ್ಗಿ ಮತ್ತು ರಟ್ಕಲ್ ಅಂತ 2 ಬರೆದಿದ್ದಾರೆ. ಮತ್ತೊಮ್ಮೆ ದೇವರಿಗೆ ಪ್ರಣಾಮವನ್ನು ಸಲ್ಲಿಸಿ ಈಗ ನಾವು ಹೋದೆವು ದಾಸೋಹದಲ್ಲಿ. ದಾಸೋಹ ಅನ್ನ ಪ್ರಸಾದವನ್ನು ಸೇವಿಸಿ ಈ ಅಪ್ಪಾಜಿಯವರನ್ನು ಸಹ ಪ್ರಣಾಮಿಸಿ ಈ ವಿಡಿಯೋದಲ್ಲಿ ನಾನು ರೇವಣಸಿದ್ದೇಶ್ವರ ಗುಡ್ಡದ ಬಗ್ಗೆ ಸ್ವಲ್ಪ ಹೇಳಲು ಪ್ರಯತ್ನ ಪಟ್ಟಿನಿ. ಮತ್ತೊಮ್ಮೆ ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂತ ಹೇಳಿ ನಾವು ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ವಾಹಿನಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.